ರಾತ್ರಿಯು ತನ್ನ ಕಪ್ಪು ರೇಷ್ಮೆಯ ಹೊದಿಕೆಯನ್ನು ವೆನಿಸ್ ನಗರದ ಮೇಲೆ ನಿಧಾನವಾಗಿ ಹರಡುತ್ತಿತ್ತು. ಕಾಲುವೆಗಳ ನಿಶ್ಚಲ ನೀರಿನಲ್ಲಿ ಚಂದ್ರನ ಬೆಳಕು ಬೆಳ್ಳಿಯ ಹಾಳೆಯಂತೆ ಮಿನುಗುತ್ತಿದ್ದರೆ, ನಗರದ ಭವ್ಯ ಅರಮನೆಗಳು ಮತ್ತು ಧನಿಕ ವ್ಯಾಪಾರಿಗಳ ಮಹಲುಗಳು ನೀರಿನ ಮೇಲ್ಮೈಯಲ್ಲಿ ತಮ್ಮದೇ ಪ್ರತಿಬಿಂಬವನ್ನು ಕಂಡು ಒಂದು ಮಾಯಾಲೋಕವನ್ನೇ ಸೃಷ್ಟಿಸಿದ್ದವು. ಹಗಲಿನಲ್ಲಿ ಜನಜಂಗುಳಿ ಮತ್ತು ಗದ್ದಲದಿಂದ ತುಂಬಿರುತ್ತಿದ್ದ ಬೀದಿಗಳು ಈಗ ಸಂಪೂರ್ಣವಾಗಿ ಮೌನದ ವಶವಾಗಿದ್ದವು. ಎಲ್ಲೋ ದೂರದಲ್ಲಿ ದೋಣಿಯೊಂದರ ಹುಟ್ಟುಹಾಕಿದ ಸಣ್ಣ ಅಲೆಗಳ ಮೃದು ಧ್ವನಿ ಮಾತ್ರ ಕೇಳಿಬರುತ್ತಿತ್ತು. ಆದರೆ ಆ ಪ್ರಶಾಂತ ಮೌನದ ಆಳದಲ್ಲಿ ಯಾರಿಗೂ ಕಾಣದ ಚಂಡಮಾರುತವೊಂದು ರೂಪುಗೊಳ್ಳುತ್ತಿತ್ತು. ಅಲ್ಲಿನ ಒಂದು ಕಿರಿದಾದ, ಕತ್ತಲೆಯಾದ ಗಲ್ಲಿಯಲ್ಲಿ ಇಬ್ಬರು ಪುರುಷರು ವೇಗವಾಗಿ ಹೆಜ್ಜೆ ಹಾಕುತ್ತಿದ್ದರು. ಅವರಲ್ಲಿ ಒಬ್ಬನು ಎತ್ತರ ಹಾಗೂ ಸೊಗಸಾದ ಉಡುಪು ಧರಿಸಿದ್ದ ಯುವಕ. ಅವನ ಮುಖದಲ್ಲಿ ಆತಂಕ ಮತ್ತು ಆಕ್ರೋಶಗಳು ಎದ್ದು ಕಾಣುತ್ತಿದ್ದವು. ಅವನ ಹೆಸರು ರೊಡರಿಗೋ. ವೆನಿಸ್ನ ಮಹಾನ್ ಶ್ರೀಮಂತ ವ್ಯಾಪಾರಿಯ ಮಗನಾದ ರೊಡರಿಗೋ ತನ್ನ ಹೃದಯವನ್ನು ಒಬ್ಬಳಿಗೆ ಸಂಪೂರ್ಣವಾಗಿ ಅರ್ಪಿಸಿಬಿಟ್ಟಿದ್ದ. ಅವಳೇ ಡೆಸ್ಡೆಮೊನಾ, ನಗರದ ಅತ್ಯಂತ ಪ್ರಭಾವಶಾಲಿ ಸೆನೆಟರ್ ಬ್ರಾಬಾನ್ಶಿಯೋ ಅವರ ಏಕೈಕ ಪುತ್ರಿ. ಅವಳ ಅಪೂರ್ವ ಸೌಂದರ್ಯದ ಕಥೆಗಳು ವೆನಿಸ್ನಾದ್ಯಂತ ಪ್ರಸಿದ್ಧಿಯಾಗಿದ್ದವು. ಆದರೆ ರೊಡರಿಗೋನ ಏಕಮುಖ ಪ್ರೀತಿಗೆ ಎಂದು ಪ್ರತಿಕ್ರಿಯೆ ಸಿಕ್ಕಿರಲಿಲ್ಲ. ಅವನ ಸುಂದರ ಕನಸುಗಳು ಮತ್ತು ನಿರೀಕ್ಷೆಗಳು ಕೆಲವು ದಿನಗಳ ಹಿಂದಷ್ಟೇ ನುಚ್ಚುನೂರಾಗಿದ್ದವು. ಅದಕ್ಕೆ ಕಾರಣ ಅವನ ಪಕ್ಕದಲ್ಲೇ ಹೆಜ್ಜೆ ಹಾಕುತ್ತಿದ್ದ ಆ ಇನ್ನೊಬ್ಬ ವ್ಯಕ್ತಿ, ಇಯಾಗೋ. ಇಯಾಗೋನ ಮುಖದ ಮೇಲೊಂದು ವಿಚಿತ್ರವಾದ ನಗುವಿತ್ತು. ಅದು ನೋಡಲು ಸ್ನೇಹದ ನಗುವಿನಂತೆ ಕಂಡರೂ ಅದರ ಒಳಗೆ ಕಡುಕತ್ತಲೆಯ ಕ್ರೌರ್ಯವೊಂದು ಅಡಗಿತ್ತು. ನನಗೆ ಇನ್ನೂ ಇದನ್ನು ನಂಬಲು ಸಾಧ್ಯವಾಗುತ್ತಿಲ್ಲ, ರೊಡರಿಗೋ ಕೋಪದಿಂದ ಪಿಸುಗುಟ್ಟಿದ. ಏನನ್ನು? ಇಯಾಗೋ ಅಷ್ಟೇ ನಿರುಮ್ಮಳವಾಗಿ ಕೇಳಿದ. ಅವಳು ಅವನನ್ನು ಮದುವೆಯಾಗಿದ್ದಾಳೆ ಎಂಬುದನ್ನು. ಇಯಾಗೋ ಕ್ಷಣಕಾಲ ಮೌನವಾಗಿ ನಡೆದು ನಂತರ ತಲೆಯಾಡಿಸುತ್ತಾ, ನನಗೂ ಸಹ ನಂಬಲು ಕಷ್ಟವಾಗುತ್ತಿದೆ ಎಂದ. ರೊಡರಿಗೋ ಥಟ್ಟನೆ ನಿಂತು, ನೀನು ಈ ವಿಷಯವನ್ನು ನನಗೆ ಮೊದಲೇ ಹೇಳಬೇಕಿತ್ತು ಎಂದು ಆಕ್ಷೇಪಿಸಿದ. ಆದರೆ ನನಗೆ ಗೊತ್ತಾದದ್ದೇ ತಡವಾಗಿ, ಇಯಾಗೋ ಸಮಜಾಯಿಷಿ ನೀಡಿದ. ರೊಡರಿಗೋನ ಕಣ್ಣುಗಳಲ್ಲಿ ತೀವ್ರ ನಿರಾಶೆ ಎದ್ದು ಕಾಣುತ್ತಿತ್ತು. ನಾನು ಅವಳಿಗಾಗಿ ಎಷ್ಟು ವರ್ಷ ಕಾಯುತ್ತಿದ್ದೇನೆ ಗೊತ್ತಾ? ಅವಳ ಮನಸ್ಸು ಗೆಲ್ಲಲು ಎಷ್ಟು ಹಣ ನೀರಿಗೂ ಹೆಚ್ಚಾಗಿ ಖರ್ಚು ಮಾಡಿದ್ದೇನೆ ಗೊತ್ತಾ? ಗೊತ್ತು, ಎಲ್ಲವೂ ಗೊತ್ತು, ಇಯಾಗೋ ಉತ್ತರಿಸಿದ. ಹಾಗಿದ್ದರೂ ಅವಳು. ರೊಡರಿಗೋನ ಧ್ವನಿ ದುಃಖದಿಂದ ಒಡೆಯಿತು. ಅವಳು ಕೊನೆಗೆ ಆ ಒಥೆಲ್ಲೊನನ್ನು ಆರಿಸಿಕೊಂಡಳೆ? ಆ ಹೆಸರು ಕೇಳುತ್ತಿದ್ದಂತೆಯೇ ಇಯಾಗೋನ ಕಣ್ಣುಗಳಲ್ಲಿ ಮಿಂಚಿನಂತೆ ಕೋಪದ ಜ್ವಾಲೆ ಹೊಳೆಯಿತು. ಒಥೆಲ್ಲೋ, ವೆನಿಸ್ನ ಶ್ರೇಷ್ಠ ಸೇನಾ ನಾಯಕ, ರಣರಂಗದಲ್ಲಿ ಸಾಹಸ ಮೆರೆದ ವೀರ, ಇಡೀ ರಾಜ್ಯದ ನಂಬಿಕಸ್ಥ ನಾಯಕ. ಆದರೆ ಇಯಾಗೋಗೆ ಆ ಹೆಸರು ಕೇಳಿದರೆ ಸಾಕು, ಎದೆಯೊಳಗೆ ಬೆಂಕಿ ಹೊತ್ತಿಕೊಳ್ಳುತ್ತಿತ್ತು. ಅದು ಕೇವಲ ಅಸೂಯೆಯಾಗಿರಲಿಲ್ಲ, ಬದಲಿಗೆ ತನಗೆ ಆದ ಅವಮಾನದಿಂದ ಹುಟ್ಟಿದ ಕ್ರೂರ ದ್ವೇಷವಾಗಿತ್ತು. ಕೆಲವು ವಾರಗಳ ಹಿಂದಷ್ಟೇ ಒಥೆಲ್ಲೋ ತನ್ನ ಸೈನ್ಯದ ಉನ್ನತ ಹುದ್ದೆಗೆ ಒಬ್ಬ ಅಧಿಕಾರಿಯನ್ನು ಆಯ್ಕೆ ಮಾಡಿದ್ದ. ತನ್ನ ದೀರ್ಘಕಾಲದ ಸೇವೆ ಮತ್ತು ಯುದ್ಧ ಕೌಶಲ್ಯವನ್ನು ನೋಡಿ ಆ ಸ್ಥಾನ ತನಗೆ ಸಿಗುತ್ತದೆ ಎಂದು ಇಯಾಗೋ ದೃಢವಾಗಿ ನಂಬಿದ್ದ. ಜಗತ್ತು ಅದನ್ನೇ ಭಾವಿಸಿತ್ತು. ಆದರೆ ಒಥೆಲ್ಲೋ ಇಯಾಗೋನನ್ನು ಬದಿಗೊತ್ತಿ, ಯುದ್ಧಭೂಮಿಯ ಅನುಭವವೇ ಇಲ್ಲದ, ತನಗಿಂತ ತೀರಾ ಕಿರಿಯನಾದ ಕ್ಯಾಸಿಯೋನನ್ನು ಆ ಹುದ್ದೆಗೆ ತಂದು ಕೂರಿಸಿದ್ದ. ಆ ದಿನ ಇಯಾಗೋನ ಅಹಂಕಾರಕ್ಕೆ ಬಿದ್ದ ಗಾಯ ಈಗ ಇಡೀ ಒಥೆಲ್ಲೋ ಸಾಮ್ರಾಜ್ಯವನ್ನೇ ನಾಶ ಮಾಡುವ ವಿಷವಾಗಿ ಬದಲಾಗುತ್ತಿತ್ತು. ಒಥೆಲ್ಲೋ. ಇಯಾಗೋ ಆ ಹೆಸರನ್ನು ಹಲ್ಲು ಕಡಿಯುತ್ತಾ ನಿಧಾನವಾಗಿ ಉಚ್ಚರಿಸಿದ. ಅವನ ಈ ಅದೃಷ್ಟದ ಆಟ ಇನ್ನು ಎಷ್ಟು ದಿನ ನಡೆಯುತ್ತದೆ ಎಂದು ನಾನು ನೋಡುತ್ತೇನೆ. ರೊಡರಿಗೋ ಅವನ ಮುಖ ನೋಡಿ, ಈಗ ನೀನು ಏನು ಮಾಡಲು ಹೊರಟಿದ್ದೀಯಾ ಎಂದು ಕೇಳಿದ. ಇಯಾಗೋ ಆಕಾಶದ ಕಡೆಗೆ ಕಣ್ಣು ನೆಟ್ಟ. ಕಪ್ಪು ಮೋಡಗಳು ಚಂದ್ರನನ್ನು ಆವರಿಸತೊಡಗಿದ್ದವು. ವೆನಿಸ್ ನಗರದ ಬೆಳಕು ಮತ್ತಷ್ಟು ಮಂಕಾಗುತ್ತಿತ್ತು. ಇಂದು ರಾತ್ರಿ, ಇಯಾಗೋ ಕ್ರೂರ ಧ್ವನಿಯಲ್ಲಿ ಹೇಳಿದ, ನಾವು ಒಬ್ಬ ತಂದೆಯ ನೆಮ್ಮದಿಯ ನಿದ್ರೆಯನ್ನು ಕದಡಲಿದ್ದೇವೆ. ಬ್ರಾಬಾನ್ಶಿಯೋ? ಹೌದು, ಅದೇ ಬ್ರಾಬಾನ್ಶಿಯೋ. ರೊಡರಿಗೋನ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾದವು. ಅಂದರೆ ಅವನಿಗೆ ತನ್ನ ಮಗಳು ಸದ್ದಿಲ್ಲದೆ ಮಾಡಿರುವ ಈ ಕೆಲಸ ಇನ್ನೂ ಗೊತ್ತಿಲ್ಲವೇ? ಗೊತ್ತಾದ ತಕ್ಷಣ ಏನಾಗುತ್ತದೆ ನೋಡು. ಇಯಾಗೋನ ತುಟಿಗಳ ಮೇಲೆ ವಿಕೃತ ನಗು ಮೂಡಿತು. ಆಗ ವೆನಿಸ್ನ ಈ ರಾತ್ರಿ ಇಷ್ಟು ಮೌನವಾಗಿರುವುದಿಲ್ಲ. ಇಬ್ಬರೂ ಕತ್ತಲೆಯಲ್ಲೇ ಮುನ್ನಡೆದರು. ಅವರ ಹೆಜ್ಜೆಗಳ ಸದ್ದು ಆ ಕಲ್ಲಿನ ಬೀದಿಗಳಲ್ಲಿ ಭಯಾನಕವಾಗಿ ಪ್ರತಿಧ್ವನಿಸುತ್ತಿತ್ತು. ದೂರದಲ್ಲಿ ಬ್ರಾಬಾನ್ಶಿಯೋನ ಭವ್ಯ ಅರಮನೆ ಕತ್ತಲೆಯ ನಡುವೆ ಮೌನವಾಗಿ ತಲೆ ಎತ್ತಿ ನಿಂತಿತ್ತು. ಅದರೊಳಗಿದ್ದವರೆಲ್ಲರೂ ಯಾವುದೇ ಆತಂಕವಿಲ್ಲದೆ ಗಾಢ ನಿದ್ರೆಯಲ್ಲಿದ್ದರು. ಆದರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಬಿರುಗಾಳಿಯಂತೆ ಅಪ್ಪಳಿಸಲಿರುವ ಆ ಒಂದು ಸುದ್ದಿ ಆ ಮನೆಯ ಶಾಂತಿಯನ್ನು ಶಾಶ್ವತವಾಗಿ ಭಸ್ಮ ಮಾಡಲಿದೆ ಎಂಬ ಕನಿಷ್ಠ ಕಲ್ಪನೆಯೂ ಯಾರಿಗೂ ಇರಲಿಲ್ಲ.
ಆ ಸುದ್ದಿಯೊಂದಿಗೆ ವೆನಿಸ್ ಕಂಡ ಅತ್ಯಂತ ಕರಾಳ ದುರಂತದ ಕಥೆಯೊಂದು ಆರಂಭವಾಗಲು ಸಜ್ಜಾಗುತ್ತಿತ್ತು.